ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅವರು ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಅಲ್ಲಿ ಸೈಡಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ನಾನು ಹಾಕಿರೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಕೂಡ ಬರ್ತದೆ. ಓಕೆ, ಇವತ್ತು ಕೂಡ ನಿಮ್ಮ ಜೊತೆ ಒಂದು ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಅದೇನಂತ ಹೇಳಿದರೆ ಹೆಲ್ತಿ ರೆಸಿಪಿ ಆಗಿದೆ ಇದು. ಮತ್ತು ನಾವು ಕಹಿಯಿಂದ ಸಿಹಿಯನ್ನು ಮಾಡೋಣ. ಅದು ತಿನ್ನಲಿಕ್ಕೆ ಕೂಡ ಸ್ವಲ್ಪ ಕಹಿಯಾಗಿರ್ತದೆ, ಆದರೆ ನಾವು ಮಾಡುವ ರೆಸಿಪಿ ಜೊತೆ ಅದು ಕಹಿ ಅಂತೇಳಿಯೇ ಗೊತ್ತಾಗೋದಿಲ್ಲ. ಓಕೆ, ಇದು ಹಾಗಲಕಾಯಿ ರೆಸಿಪಿ ಮಾಡೋದು. ನೋಡಿ, ಹಾಗಲಕಾಯಿ ನೋಡಲಿಕ್ಕೆ ಎಷ್ಟು ಒಳ್ಳೆಯದಾಗಿದೆ, ನೋಡಲಿಕ್ಕೆ ಚಂದ ಉಂಟು. ಆದರೆ ಇದನ್ನು ತಿನ್ನಲಿಕ್ಕೆ ಅಷ್ಟೇ ಕಹಿಯಾಗಿರ್ತದೆ. ತುಂಬ ಮಂದಿ ಇದನ್ನು ತಿನ್ನೋದು ಕಡಿಮೆ, ಹೀಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ರೆಸಿಪಿ ಮಾಡಿದರೆ, ಸ್ವಲ್ಪ ಹುಳಿ ಖಾರ ಸ್ವೀಟ್ ಎಲ್ಲ ಹಾಕಿ ಮಾಡಿದರೆ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತದೆ. ಟೇಸ್ಟ್ ಕೂಡ ಅಷ್ಟೇ ಒಳ್ಳೆಯದಾಗಿರ್ತದೆ. ನಾನು ಮಾಡುವ ರೆಸಿಪಿಯಲ್ಲಿ ಕೂಡ ಇವತ್ತು ಇದನ್ನು ನಾವು ಸಿಹಿ ಅಂತೇಳಿ, ಕಹಿ ಜೊತೆ ಸಿಹಿ ಅಂತೇಳಿ ಒಳ್ಳೆ ರೀತಿಯಲ್ಲಿ ನಾವು ಟೇಸ್ಟ್ ಮಾಡ್ಬೋದು. ಕಾಯಿ ಪಲ್ಯ ಮಾಡ್ಕೊಂಡು ಬರುವ ಹೇಗೆ ಅಂತೇಳಿ ತೋರಿಸ್ತೇನೆ, ಬನ್ನಿ. ಫಸ್ಟಿಗೆ ಇದು ಇಷ್ಟು ಸಣ್ಣ ಪೀಸ್ ಮಾಡಿ ಕಟ್ ಮಾಡಿಕೊಡುವ. ಇಷ್ಟು ತುಂಬ ಹಣ್ಣಾಗಿರಬಾರ್ದು, ಈ ರೀತಿಯಾಗಿರಬೇಕು. ತುಂಬ ಹಣ್ಣಾಗಿದ್ದರೆ ಅದು ಮಾಡಲಿಕ್ಕೆ ಕೂಡ ಒಳ್ಳೆ ಆಗೋದಿಲ್ಲ. ಹಾಗೆಯೇ ಇದು ಚೆನ್ನಾಗಿ 2 ಸರಿ ವಾಶ್ ಮಾಡ್ಕೊಳ್ಳಿ. 2 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡ ಮೇಲೆ ಇದು 1 ಗ್ಲಾಸ್ ನೀರು ಇದಕ್ಕೆ ಹಾಕುವ. 1 ಗ್ಲಾಸ್ ನೀರು ಇದಕ್ಕೆ ಹಾಕೊಳ್ಳಿ. ನಿಮಗೆ 1 ಗ್ಲಾಸ್ ನೀರಿಗೆ ನೆಕ್ಸ್ಟ್ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಳ್ಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ವ ನಾವು. ಇದಕ್ಕೆ ಬೆಲ್ಲ ಹಾಕ್ಕೊಳ್ವ, ಜಾಸ್ತಿನೂ ಹಾಕ್ಕೊಳ್ಬೋದು ಬೆಲ್ಲ. ಈಗ ನಾನು ಇನ್ನೊಂದು ಸ್ಪೂನ್ ಬೆಲ್ಲ ಹಾಕ್ತಾ ಇದ್ದೇನೆ. 2 ಸ್ಪೂನ್ ಈ ರೀತಿ ಬೆಲ್ಲ ಹಾಕಿದೆ. ಈಗ ನಾವು ಇದನ್ನು ಏನು ಮಾಡಬೇಕಂತ ಹೇಳಿದರೆ, ಸ್ವಲ್ಪ ಇದನ್ನು ಬಿಸಿ ಮಾಡಬೇಕು. ಈಗ ನಾನು ಬೇಯಿಸ್ತಾ ಇದ್ದೇನೆ. ಇಲ್ಲಿ ಒಂದು 10 ನಿಮಿಷ ಸಾಕು, 10 ಅಥವಾ 7 ನಿಮಿಷ ಇದು ಬೇಯಲಿಕ್ಕೆ ಸಾಕು. ಅದಾದ ನಂತರ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡುವ. ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಮಸಾಲೆಗೆ ಏನೆಲ್ಲ ಬೇಕಂತೇಳಿ ರೆಡಿ ಮಾಡ್ಕೊಳ್ಳುವ. ಈಗ ನಾನಿಲ್ಲಿ 5 ರಿಂದ 6 ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೇನೆ. ಆನಂತರ ನೋಡಿ, ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜಷ್ಟು 4 ಅಥವಾ 5 ಬೆಳ್ಳುಳ್ಳಿ ತಗೊಳ್ಬೇಕು. ಮತ್ತು ನೋಡಿ, 1 ಮುಷ್ಟಿಯಷ್ಟು, ಇದು 1 ಮುಷ್ಟಿಯಷ್ಟು ಹುಳಿ. ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ತಗೊಳ್ಳಿ. ಇಷ್ಟು ಕೊತ್ತಂಬರಿ ಬೀಜ ನಾವು ಹಾಕ್ಕೊಳ್ಳುವ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳುವ. ಇಷ್ಟು ಬೇಡ, ಇಷ್ಟು ಸಾಕು. ಸ್ವಲ್ಪ ಅರಿಶಿನ, ಹಳದಿ. ಮಸಾಲೆ ಮಾಡಲಿಕ್ಕೆ ಇಷ್ಟು ಐಟಮ್ಸ್ಗಳನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ಆಯಿತು. ಆನಂತರ ಸ್ವಲ್ಪ ನೀರು ಕೂಡ ಹಾಕಿದ್ದೇನೆ. ಯಾಕಂತ ಹೇಳಿದರೆ ಅದು ಸ್ವಲ್ಪ ಮಿಕ್ಸ್ ಆಗಬೇಕಲ್ವಾ, ಅದಕ್ಕೋಸ್ಕರ ನೀರು ಕೂಡ ಆ್ಯಡ್ ಮಾಡಿದ್ದೇನೆ ನಾನು. ಈಗ ಇದನ್ನು ಗ್ರೈಂಡ್ ಮಾಡಿಕೊಡುವ. ಕಾಯಿ ಕೂಡ ಬೆಂದಾಯಿತು ನೋಡಿ. ಈಗ ಇನ್ನು ಗ್ಯಾಸ್ ಆಫ್ ಮಾಡುವ, ಸಾಕು. ಮಸಾಲೆ ಕೂಡ ರೆಡಿ ಆಯಿತು. ಓಪನ್ ಮಾಡುವ. ನೋಡಿ, ಮಸಾಲೆ ಎಷ್ಟು ಒಳ್ಳೆ ಬಂದಿದೆ. ಅದಕ್ಕೆ ಮಸಾಲೆ ಇದೇ ರೀತಿ ಬರಬೇಕು. ನಾನು ಮಸಾಲೆಯನ್ನು ಒಂದು ಪಾತ್ರೆಗೆ ಹಾಕಿದ್ದೇನೆ. ಅದರ ಜೊತೆಗೆ ನಾನು ಬೇಯಿಸಿದ ಹಾಗಲಕಾಯಿ ಏನಿದೆ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಡುವ. ಈ ರೀತಿಯಲ್ಲಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿಕೊಡುವ. ಇದನ್ನು ಕುದಿಸ್ಲಿಕ್ಕೆ ಇಡುವ. ಅದನ್ನು ಸ್ವಲ್ಪ ಚೆನ್ನಾಗಿ ಕುದಿಸಿಕೊಡುವ. ಇವಾಗ ಇಷ್ಟು ದಪ್ಪ ಇದ್ದರೆ ಸಾಕು. ನೀರು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ನಮಗೆ ಇಷ್ಟು ದಪ್ಪನೇ ಸಾಕು. ಇವಾಗ ಹಾಗಲಕಾಯಿ ಮಸಾಲೆ ಜೊತೆ ಎಷ್ಟು ಚೆನ್ನಾಗಿ ಕುದಿತಾ ಉಂಟು. ಇಷ್ಟು ಕುದಿದರೆ ಸಾಕು, ಇಲ್ಲಾದರೆ ಜಾಸ್ತಿ ಪುನಃ ದಪ್ಪ ಆಗ್ತದೆ ಇದು. ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಬಂದಿದೆ ನೋಡಿ. ಓಕೆ, ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಹಾಕುವ. ಒಗ್ಗರಣೆ ಹಾಕಿದ ಮೇಲೆ ಹಾಗಲಕಾಯಿ ಪಲ್ಯ ರೆಡಿ ಆಗ್ತದೆ. ಇವಾಗ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಡುವ. ಆನಂತರ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ ಈ ರೀತಿ ಜಜ್ಜಬೇಕು ನಾವು. ಈ ರೀತಿ ಜಜ್ಜಿ ಹಾಕ್ಕೊಡುವ. ನೋಡಿ, ಇಲ್ಲಿ ಈ ರೀತಿ ಒಗ್ಗರಣೆ ಕೂಡ ರೆಡಿ ಆಯಿತು. ಈಗ ಇದನ್ನು ಇದಕ್ಕೆ ಹಾಕುವ. ನೋಡಿ, ಎಷ್ಟು ಒಳ್ಳೆ ಸೌಂಡ್ ಬರ್ತಾ ಉಂಟು ಒಗ್ಗರಣೆ ಹಾಕಿದ್ದು. ಹಾಗೆಯೇ ಅಷ್ಟು ಪರಿಮಳ ಕೂಡ ಬರ್ತಾ ಉಂಟು. ಫೈನಲಿ ಇಲ್ಲಿ ಹಾಗಲಕಾಯಿ ರೆಸಿಪಿ ರೆಡಿಯಾಗಿದೆ. ನೋಡುವಾಗ ಇದು ಹಾಗಲಕಾಯಿ ರೆಸಿಪಿ ಅಂತೇಳಿ ಗೊತ್ತಾಗ್ತಾ ಇಲ್ಲ. ನಾವು ಪೈನಾಪಲ್, ಇದು ಸ್ವೀಟ್ ರೆಸಿಪಿ ಮಾಡ್ತೇವಲ್ಲ, ಸ್ವೀಟ್ ಪಲ್ಯ ಪೈನಾಪಲ್, ಸೊ ಅದೇ ರೀತಿ ಉಂಟು ನೋಡಿ. ಹಾಗೆಯೇ ನೋಡುವಾಗ ಹಾಗೆಯೇ ಉಂಟು. ನಾನೀಗ ಟೇಸ್ಟ್ ಮಾಡಿ ಹೇಳ್ತೇನೆ ನಿಮಗೆ ಹೇಗಾಗಿದೆ ಅಂತೇಳಿ. ರೆಡಿಯಾಗಿದೆ. ಸ್ವೀಟು, ಹುಳಿ, ಖಾರ ಎಲ್ಲ ಸೇರಿ ಮಾಡಿದ್ದು. ಹಾಗಾಗಿ ತುಂಬ ಟೇಸ್ಟಿಯಾಗಿರ್ಬೋದು. ನಿಮಗೆ ಆರೋಗ್ಯಕರವಾದ ಪಲ್ಯ ಇದು. ಹಾಗೆಯೇ ಇದರ ಜೊತೆ ಚಪಾತಿ ಕೂಡ ಇದೆ. ಇದನ್ನು ಒಟ್ಟಿಗೆ ನಾವು ಟೇಸ್ಟ್ ಮಾಡಿದರೆ ಎಷ್ಟು ಸೂಪರ್ ಆಗ್ತಾರೆ ಅಂತ ಹೇಳಿದರೆ. ಇಲ್ಲಿ ನಾನು ಟೇಸ್ಟ್ ಮಾಡ್ತಿದ್ದೀನಿ ನೋಡಿ. ಒಳ್ಳೆ ಬಂದಿದೆ ಇದು. ಹಾಗಲಕಾಯಿ ಹಾಕಿದ್ದು ಗೊತ್ತೇ ಆಗ್ತಿಲ್ಲ ನನಗೆ.
ನೋಡಿ ಇಲ್ಲಿ ಹಾಗಲಕಾಯಿ ಕೂಡ ಉಂಟು ನೋಡಿ, ಅದನ್ನು ಕೂಡ ತಿಂತಾ ಇದ್ದೀನಿ. ಸ್ವೀಟ್, ಹುಳಿ, ಖಾರ ಎಲ್ಲ ಉಂಟು ಇದರಲ್ಲಿ. ಸೂಪರ್ ಆಗಿದೆ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನನ್ನ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.